ಉಡುಪಿ ಜಿಲ್ಲೆಯ ಸುನ್ನತ್ ಜಮಾತಿನ ಕೇಂದ್ರ ಎಂದೇ ಪ್ರಖ್ಯಾತವಾದ ಮೂಲೂರು ಎಂಬ ಧನ್ಯ ಊರನ್ನು ಅದೆಷ್ಟೋ ಮಹಾತ್ಮರು ತಲತಲಾಂತರದಿಂದ ಧಾರ್ಮಿಕ ಪ್ರಬೋಧನೆಯ ಕೇಂದ್ರವಾಗಿ ರೂಪಿಸಿದ್ದರು. ಸಾವಿರಾರು ಮಹಾತ್ಮರು ಕಾಲಿಟ್ಟು ಧಾರ್ಮಿಕ ಪ್ರಬೋಧನೆ ನಡೆಸಿದ ವಿಶಾಲವಾದ ಈ ಊರಿನಲ್ಲಿ ಹಲವಾರು ಮಹಾತ್ಮರು ಅಂತ್ಯವಿಶ್ರಮಗೊಳ್ಳುತ್ತಿದ್ದಾರೆ. ನನ್ನ ಇವತ್ತಿನ ವಿಡಿಯೋ ಮೂಲೂರು ಪರಿಸರದಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಸಯ್ಯಿದಾ ಬೀವಿ ವಲಿಯತುಲ್ಲಾಹಿ ರಲಿಯಲ್ಲಾಹು ಅನ್ಹಾರವರ ಉರೂಸ್ ಸಮಾರಂಭದ ಸುಂದರ ಕ್ಷಣಗಳಾಗಿವೆ. ಪ್ರಾಕೃತಿಕ ಸೌಂದರ್ಯದಿಂದ ಕಂಗೊಳಿಸುವ ಕರಾವಳಿಯ ಕಡಲ ತಡಿಯ ಊರಿನಲ್ಲಿ ಅರಬ್ಬಿ ಕಡಲಿನ ಅಬ್ಬರದ ನಿನಾದವನ್ನು ಆಸ್ವಾದಿಸುತ್ತಾ ಅಂತ್ಯವಿಶ್ರಮಗೊಳ್ಳುತ್ತಿರುವ ಸಯ್ಯಿದಾ ಬೀವಿಯವರ ಉರೂಸ್ ಸಮಾರಂಭಕ್ಕೆ ಸುತ್ತಮುತ್ತಲಿನ ಊರುಗಳಿಂದ ಸಾವಿರಾರು ಜನರು ಆಗಮಿಸುತ್ತಾರೆ. ಮೂಲೂರು ಪರಿಸರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಮರಿದ್ದರೂ ಸಯ್ಯಿದಾ ಬೀವಿಯವರ ದರ್ಗದ ಸುತ್ತಮುತ್ತ ಮಾತ್ರ ಅನ್ಯ ಧರ್ಮೀಯರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇಲ್ಲಿಯ ವಿಶೇಷತೆಯೇ ಹೀಗೆ. ಸರ್ವಧರ್ಮದವರು ಗೌರವಪೂರ್ವಕವಾಗಿ ಈ ಮಕಾಮನ್ನು ಗೌರವಿಸುತ್ತಾರೆ. ಉರೂಸ್ ಸಂದರ್ಭದಲ್ಲಿ ಕೂಡ ಬೇಕಾದ ಸಹಕಾರವನ್ನು ಮುಕ್ತ ಮನಸ್ಸಿನಿಂದ ನೀಡುತ್ತಾರೆ. ಸಹಜ ಸೌಂದರ್ಯದಿಂದ ಕಂಗೊಳಿಸುವ ಈ ಪ್ರದೇಶವನ್ನು ಜಗಮಗಿಸುವ ವಿದ್ಯುತ್ ದೀಪಾಲಂಕಾರ ಇನ್ನಷ್ಟು ಮನಮೋಹಕವಾಗಿಸಿತ್ತು. 2 ದಿನದ ಉರೂಸ್ ಕಾರ್ಯಕ್ರಮದ ಕೊನೆಯ ದಿನವಾಗಿತ್ತು ನಾನು ತಲುಪಿದ ಕ್ಷಣ. ಮತ ಪ್ರಭಾಷಣ ಕಾರ್ಯಕ್ರಮ ಈ ಮೊದಲ ದಿನ ಜರುಗಿತ್ತು. ಕೊನೆಯ ದಿನ ದಫ್ ಪ್ರದರ್ಶನ ಹಾಗೂ ದುವಾ ಮಜ್ಲಿಸ್ ಸಮಾರೋಪ ಸಮಾರಂಭ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯುತ್ತಿತ್ತು. ಉರೂಸ್ ಪ್ರಯುಕ್ತ ಅನ್ನದಾನ ಕಾರ್ಯಕ್ರಮ ಕೂಡ ಜರುಗುತ್ತಿತ್ತು. ತುಂಬ ಶಿಸ್ತುಬದ್ಧವಾಗಿ ಅಷ್ಟೇ ಅಚ್ಚುಕಟ್ಟಾಗಿ ಅನ್ನದಾನ ಹಾಗೂ ಇನ್ನಿತರ ಕಾರ್ಯಕ್ರಮ ಜರುಗುತ್ತಿತ್ತು. ಕಾರ್ಯಕ್ರಮದ ಸ್ವಯಂ ಸೇವಕರು ಕೂಡ ಬಹಳ ಉತ್ಸಾಹದಿಂದಲೇ ತಮಗೆ ನೀಡಿದ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದರು. ಬಿರು ಬೇಸಿಗೆಯ ಸೆಕೆಗೆ ಕಂಗಾಲಾದ ಜನರಿಗೆ ಮಳೆಹನಿಯ ಸಿಂಚನ ತಂಪಿನ ಜೊತೆ ಆಹ್ಲಾದಕರ ವಾತಾವರಣ ಸೃಷ್ಟಿ ಮಾಡಿತ್ತು. ಅಪಾರ ಕರಾಮತ್ ಪ್ರಕಟಗೊಳ್ಳುವ ಈ ಮಕಾಂನಲ್ಲಿ ಹೆಚ್ಚಾಗಿ ಹೆಂಗಸರು ಬಂದು ಜಿಯಾರತ್ ಮಾಡುತ್ತಾರೆ. ಮಕ್ಕಳಾಗದವರಿಗೆ ಸಂತಾನ ಭಾಗ್ಯ ಲಭಿಸಲು ಇಲ್ಲಿ ವಿಶೇಷವಾಗಿ ಪ್ರಾರ್ಥಿಸುತ್ತಾರೆ. ಇಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಸಯ್ಯಿದಾ ಬೀವಿಯವರ ಸನ್ನಿಧಿಯಲ್ಲಿ ಸರ್ವಶಕ್ತನಾದ ಅಲ್ಲಾಹುವಿನಲ್ಲಿ ಪ್ರಾರ್ಥಿಸಿದರೆ ಖಂಡಿತವಾಗಿಯೂ ನಮ್ಮ ಸದುದ್ದೇಶಗಳು ಈಡೇರುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಧಾರ್ಮಿಕವಾಗಿಯೂ ಶೈಕ್ಷಣಿಕವಾಗಿಯೂ ಮುಂದುವರಿದ ಮೂಲೂರು ಎಂಬ ಊರು ಇಷ್ಟೆಲ್ಲ ಪ್ರಸಿದ್ಧಿ ಹಾಗೂ ಬರ್ಕತ್ ಹೊಂದಲು ಇಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಮಹಾತ್ಮರುಗಳೇ ಕಾರಣ ಎನ್ನುವುದರಲ್ಲಿ 2 ಮಾತಿಲ್ಲ. ಸೈಯದ್ ಅಬ್ದುಲ್ ಖಾದರ್ ಜಬ್ಬರ್ ಮಸ್ತಾನ್ ಉಪ್ಪಾಪ, ಸೈಯದ್ ಅರಬಿ ವಲಿಯುಲ್ಲಾಹ್, ಸಯ್ಯಿದಾ ಬೀವಿ ಮಕಾಂಗಳು ಮೂಲೂರು ಎಂಬ ಊರನ್ನು ಧನ್ಯಗೊಳಿಸಿದೆ. ಉಡುಪಿ ಜಿಲ್ಲೆಯ ಕೇಂದ್ರ ಜುಮಾ ಮಸೀದಿ, ಸುನ್ನಿ ಸೆಂಟರ್, ಅಲ್ಲಿ ಹಿಸಾನ್ ಶಿಕ್ಷಣ ಸಂಸ್ಥೆಗಳು ಮೂಲೂರಿನ ಹೆಸರನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸಿದೆ. ಸರ್ವಶಕ್ತನಾದ ಅಲ್ಲಾಹು ಸಯ್ಯಿದಾ ಬೀವಿ ವಲಿಯತುಲ್ಲಾಹಿ ರಲಿಯಲ್ಲಾಹು ಅನ್ಹಾರವರ ಬರ್ಕತ್ತಿನಿಂದ ನಮ್ಮೆಲ್ಲ ಸದುದ್ದೇಶಗಳನ್ನು ಸ್ವೀಕರಿಸಲಿ. ಎಲ್ಲ ರೀತಿಯ ದೈಹಿಕ ಹಾಗೂ ಮಾನಸಿಕ ಸಮಸ್ಯೆಗಳನ್ನು ನಿವಾರಿಸಲಿ. ಎಲ್ಲ ರೀತಿಯ ಕಷ್ಟ ನೋವುಗಳನ್ನು ಸಹಿಸುವ ತಾಳ್ಮೆ ಹಾಗೂ ಧೈರ್ಯ ನೀಡಲಿ. ಈಮಾನ್ನೊಂದಿಗೆ ಜೀವಿಸಲು ಮರಣಿಸಲು ತೌಫೀಕ್ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಈ ಪುಟ್ಟ ವಿಡಿಯೋ ಕೊನೆಗೊಳಿಸುತ್ತಿದ್ದೇನೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮೂಲಕ ಅಭಿಪ್ರಾಯ ತಿಳಿಸಲು ಮರೆಯದಿರಿ. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಅಂತ ಹೇಳುತ್ತಾ ಮುಂದೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರುತ್ತೇನೆ. ಥ್ಯಾಂಕ್ ಯು. ಬಾಯ್ ಬಾಯ್.